Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke, chapter 23, verse 2. He himself is Christ a king. ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 2ನೇ ವಚನ. ಇವನು ತಾನೇ ಕ್ರಿಸ್ತನೆಂಬ ಒಬ್ಬ ಅರಸನು. ಮಹಾಯಾಜಕರು, ಹಿರಿಯರು ಇವರೆಲ್ಲರೂ ಯೇಸು ಸ್ವಾಮಿಯ ಮೇಲೆ ದೂರು ಹೇಳಲಿಕ್ಕೆ ಪ್ರಾರಂಭಿಸಿದರು. ಏನು ಹೇಳ್ತಾ ಇದ್ದಾರೆ ಅಂದರೆ, ಇವನು ಕ್ರಿಸ್ತನೆಂಬ ಅರಸನಾಗಿದ್ದಾನೆ ಎಂಬುದಾಗಿ ಹೇಳಿಕೊಂಡು ಜನರನ್ನ ತಿರುಗಿ ಬೀಳುವಂತೆ ಮಾಡಿ ಕೈಸರನಿಗೆ ತೆರಿಗೆ ಕೊಡುವುದಕ್ಕೆ ಅಡ್ಡಿ ಮಾಡ್ತಾ ಇರುವುದನ್ನು ನಾವು ಕಂಡಿದ್ದೇವೆ ಎಂಬುದಾಗಿ ಯೇಸು ಸ್ವಾಮಿಯ ಮೇಲೆ ದೂರು ಹೇಳುತ್ತಾರೆ. ಹಾಗೆಯೇ ನಾವು ಯೋಹಾನ 18:33-38 ನಾವು ನೋಡುವಾಗ, ಪಿಲಾತನ ಹತ್ತಿರ ಈ ಮಹಾಯಾಜಕರು ಹಿರಿಯರು ದೂರು ಹೇಳಿದಾಗ ಪಿಲಾತನು ಯೇಸು ಸ್ವಾಮಿ ಹತ್ತಿರ ಬಂದು ಕೇಳ್ತಾನೆ, ನೀನು ಯಹೂದ್ಯರ ಅರಸನು ಎಂಬುದಾಗಿ. ಆಗ ಯೇಸು ಸ್ವಾಮಿಯವರು ಆ ಪಿಲಾತನಿಗೆ ಹೀಗೆ ಕೇಳುತ್ತಾರೆ, ನಿನ್ನಷ್ಟಕ್ಕೆ ನೀನು ಇದನ್ನು ಹೇಳ್ತಾ ಇದೆಯೋ ಅಥವಾ ಬೇರೊಬ್ಬರು ನಿನಗೆ ಈ ರೀತಿ ಹೇಳಿದ್ದಾರೋ ಎಂಬುದಾಗಿ ಕೇಳಿದಾಗ ಪಿಲಾತನು, ನಾನೇನು ಯಹೂದ್ಯನೋ? ನಿನ್ನ ಸ್ವಂತ ಜನರು ಮಹಾಯಾಜಕರು ನಿನ್ನನ್ನು ತಂದು ನನಗೆ ಒಪ್ಪಿಸಿದ್ದಾರೆ, ನೀನು ಏನು ಮಾಡಿದ್ದಿ ಎಂಬುದಾಗಿ ಕೇಳ್ತಾರೆ. ಆಗ ಯೇಸು ಸ್ವಾಮಿ, ನನ್ನ ರಾಜ್ಯವು ಈ ಲೋಕದಲ್ಲ. ಒಂದು ವೇಳೆ ನನ್ನ ರಾಜ್ಯ ಈ ಲೋಕದಲ್ಲಿ ಇರುತ್ತಿರುವುದಾದರೆ ನಾನು ಈ ಹೊತ್ತು ಈ ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ನನಗೋಸ್ಕರ ಬಂದು ಇಲ್ಲಿ ಹೊಡೆದಾಡುತ್ತಿದ್ದರು, ನನ್ನನ್ನು ರಕ್ಷಿಸುತ್ತಿದ್ದರು ಎಂಬುದಾಗಿ ಹೇಳ್ತಾರೆ. ಹಾಗೆಯೇ ಮುಂದುವರಿಸಿ ಯೇಸು ಸ್ವಾಮಿಯು ಹೀಗೆ ಹೇಳ್ತಾರೆ, ನನ್ನ ರಾಜ್ಯವು ಇಲ್ಲಿಯದಲ್ಲ ಎಂಬುದಾಗಿ. ಇದನ್ನು ಪಿಲಾತನು ತಿಳಿದುಕೊಳ್ಳುತ್ತಾನೆ. ನನ್ನ ರಾಜ್ಯವು ಇಲ್ಲಿಯದಲ್ಲ ಅಂದರೆ ಇನ್ನು ಬೇರೆ ಒಂದು ಕಡೆ ಎಲ್ಲೋ ಈತನ ರಾಜ್ಯ ಇದೆ ಎಂಬುದಾಗಿ ತಿಳಿದುಕೊಂಡು ಅವನು ಯೇಸು ಸ್ವಾಮಿಗೆ ಈ ರೀತಿ ಮತ್ತೆ ತಿರುಗಿ ಪ್ರಶ್ನೆ ಮಾಡುತ್ತಾನೆ, ನೀನು ಅರಸನು ಹೌದಲ್ಲವೋ ಎಂಬುದಾಗಿ ಕೇಳ್ತಾನೆ. ಆಗ ಯೇಸು ಸ್ವಾಮಿ, ನೀನು ಹೇಳ್ತಾ ಇರುವುದು ಸರಿ, ನಾನು ಅರಸನೇ. ನಾನು ಸತ್ಯಕ್ಕೆ ಸಾಕ್ಷಿ ಕೊಡೋದಕ್ಕೋಸ್ಕರ ಹುಟ್ಟಿದ್ದೇನೆ, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. ಯಾರ್ಯಾರು ಸತ್ಯವಂತರಾಗಿರ್ತಾರೋ ಅವರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡ್ತಾರೆ ಎಂಬುದಾಗಿ ಹೇಳ್ತಾನೆ. ಆಗ ಪಿಲಾತನು, ಸತ್ಯವೆಂದರೇನು ಎಂಬುದಾಗಿ ಕೇಳ್ತಾನೆ. ಅವನ ಕಿವಿ ಕೇಳಿಸಿಕೊಳ್ಳಲಿಲ್ಲ. ಯೇಸು ಸ್ವಾಮಿ ಹೇಳುವುದನ್ನು ಗ್ರಹಿಸಿಕೊಳ್ಳುವ ಹೃದಯ ಅವನಲ್ಲಿರಲಿಲ್ಲ. ಸತ್ಯದೇವರಾಗಿರ್ತಕ್ಕಂಥ ಯೇಸು ಸ್ವಾಮಿ ತನ್ನ ಕಣ್ಣೆದುರಿನಲ್ಲಿಯೇ ಇರುವುದಾದರೂ ಕೂಡ ಯೇಸು ಸ್ವಾಮಿಯನ್ನು ಆತನು ನೋಡಲಿಲ್ಲ, ಆತನ ಸ್ವರ ಕೇಳಿಸಿಕೊಳ್ಳಲಿಲ್ಲ, ಆತನನ್ನು ಗ್ರಹಿಸಿಕೊಳ್ಳಲಿಲ್ಲ. ನಮ್ಮಲ್ಲಿಯೂ ಕೂಡ ಅನೇಕರು ಇದೇ ರೀತಿಯಲ್ಲಿದ್ದೇವೆ. ಯೇಸು ಸ್ವಾಮಿಯನ್ನು ಗ್ರಹಿಸಿಕೊಳ್ಳದ ಹೃದಯ ನಮ್ಮಲ್ಲಿದೆ, ಯೇಸು ಸ್ವಾಮಿಯನ್ನು ನೋಡದ ಕಣ್ಣು ನಮ್ಮಲ್ಲಿವೆ. ನಾವು ಈ ಪಿಲಾತನಂತಾಗದೆ ನಾವು ಯೇಸು ಕ್ರಿಸ್ತನ ಬಳಿ ಹಿಂದೆ ಬರೋಣ, ಯೇಸು ಕ್ರಿಸ್ತನನ್ನು ಗ್ರಹಿಸಿಕೊಳ್ಳೋಣ. ಪಿಲಾತನಿಗೆ ಒಳ್ಳೆ ಸಮಯವಿತ್ತು. ರಾಜಾದಿರಾಜನು ಅರಸನು ಆಗಿರ್ತಕ್ಕಂಥ ಯೇಸು ಕ್ರಿಸ್ತನು ಅವನ ಎದುರುಗಡೆಯೇ ನಿಂತಿದ್ದನು, ಮುಖಾಮುಖಿಯಾಗಿ ಆತನನ್ನು ನೋಡ್ತಾ ಇದ್ದನು. ಆ ಸಮಯವನ್ನು ಉಪಯೋಗಿಸಿಕೊಂಡು ಆತನು ಯೇಸು ಕ್ರಿಸ್ತನನ್ನು ಅರಿತುಕೊಂಡಿದ್ದರೆ, ಯೇಸು ಕ್ರಿಸ್ತನಿಗೆ ತನ್ನ ಹೃದಯವನ್ನು ಕೊಟ್ಟಿರುವುದಾದರೆ ಅವನು ತನ್ನ ಜೀವನದಲ್ಲಿ ಮೇಲನ್ನು ಹೊಂದಿಕೊಳ್ಳಬೇಕಾಗಿತ್ತು. ಆದರೆ ಅವನು ಆ ರೀತಿ ಮಾಡಲಿಲ್ಲ. ಪ್ರಿಯರೇ, ಪಿಲಾತನು ಒಂದು ಪ್ರಶ್ನೆ ಕೇಳ್ತಾನೆ ಯೇಸು ಸ್ವಾಮಿಗೆ, ನಿನ್ನ ಜನರೇ ತಂದು ನನಗೆ ಒಪ್ಪಿಸಿದ್ದಾರೆ, ನೀನು ಏನು ಮಾಡಿದಿ ಎಂಬುದಾಗಿ. ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಕಾರ್ಯಗಳು ಒಂದಾ ಎರಡ, ಯಾವುದು ಹೇಳಲಿಕ್ಕೆ ಸಾಧ್ಯ? ಆ ರೀತಿ ಹೇಳ್ತಾ ಹೋದರೆ ದಿನಗಳು ವರ್ಷಗಳು ಕಳೆದು ಹೋದರೂ ಕೂಡ ಮುಗಿಯಲಿಕ್ಕಿಲ್ಲ. ಪುಸ್ತಕದಲ್ಲಿ ಬರೆದಿಟ್ರೆ ಹಾಳೆಗಳು ಸಾಕಾಗಲಿಕ್ಕಿಲ್ಲ. ಆದರೆ ಯೇಸು ಸ್ವಾಮಿಯು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನಾವು ನೋಡಬೇಕಾದರೆ ನಮ್ಮ ಕಣ್ಣು ತೆರೆದು ನಮ್ಮ ಸುತ್ತಮುತ್ತಲು ನಾವು ನೋಡಬೇಕಾಗಿದೆ. ಪ್ರಿಯರೇ, ಆಕಾಶವನ್ನು ನೋಡಬೇಕು, ಭೂಮಿಯನ್ನು ನೋಡಬೇಕು. ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ದೇವರೇ ಸೃಷ್ಟಿಸಿದ್ದಾನೆ, ದೇವರೇ ಅದನ್ನೆಲ್ಲ ಮಾಡಿದ್ದಾನೆ. ಪಾಪ ಒಂದನ್ನು ಬಿಟ್ಟು ಉಳಿದೆಲ್ಲವನ್ನು ನಮ್ಮ ಯೇಸು ಸ್ವಾಮಿಯೇ ಮಾಡಿದ್ದಾರೆ. ನಮ್ಮ ಯೇಸು ಸ್ವಾಮಿಯ ರಾಜ್ಯ ಈ ಲೋಕದಲ್ಲ. ನನ್ನ ಪ್ರಿಯ ದೇವಜನರೇ, ನಿನ್ನ ರಕ್ಷಕನ ಕುರಿತು ನೀನು ಒಂದು ಸಾರಿ ಆಲೋಚಿಸು. ನಿನ್ನ ರಕ್ಷಕನ ರಾಜ್ಯವು ಈ ಲೋಕದಲ್ಲ. ಈ ಲೋಕದ ಎಲ್ಲ ವಸ್ತುಗಳನ್ನು ತಳ್ಳಿಬಿಟ್ಟು ಪರಮ ಅರಸನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಬಳಿ ನೀನು ಬಾ. ಎಲ್ಲ ಮೇಲುಗಳನ್ನು ಆತನು ನಿನಗೆ ಕೊಡುತ್ತಾನೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವುದು ಈ ದುಷ್ಟ ಪಿಶಾಚನ ಅಧೀನದಲ್ಲಿರ್ತಕ್ಕಂಥ ಈ ಲೋಕವನ್ನು ರಕ್ಷಿಸಬೇಕು ಎಂಬುದಾಗಿ. ಅದಕ್ಕಾಗಿಯೇ ಯೇಸು ಸ್ವಾಮಿ ಇಂಥ ಎಲ್ಲ ಶ್ರಮೆಗಳನ್ನು ಅನುಭವಿಸಿದರು. ಪ್ರಿಯರೇ, ನನ್ನ ಪ್ರೀತಿಯ ರಕ್ಷಕನಾದ ಸತ್ಯದ ಅರಸನಾಗಿರ್ತಕ್ಕಂಥ ಯೇಸು ಸ್ವಾಮಿಯನ್ನು ಒಂದು ಸಾರಿ ದೃಷ್ಟಿಸೋಣ. ಸತ್ಯದ ಮೂರ್ತಿಯಾಗಿರುವ ಯೇಸು ಸ್ವಾಮಿಯನ್ನು ಹುಡುಕಾಡಿ ನಾವು ಕಂಡುಕೊಳ್ಳೋಣ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಸತ್ಯಕ್ಕೆ ಸಾಕ್ಷಿ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದಿರತಕ್ಕಂಥ ಸತ್ಯದ ಅರಸನಾಗಿರುವ ಯೇಸು ಸ್ವಾಮಿಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಪಿಲಾತನ ಮುಂದೆ ನೀವು ನಿಮ್ಮನ್ನು ಪ್ರಕಟಿಸಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನೀವು ಸತ್ಯದ ಅರಸನಾಗಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ. ದುಷ್ಟ ಪಿಶಾಚನಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ನೀನು ಈ ಲೋಕಕ್ಕೆ ಬಂದಿದ್ದಿ ತಂದೆಯೇ, ನಿನಗೆ ಸ್ತೋತ್ರ ಸ್ವಾಮಿ. ಈ ಹೊತ್ತೇ ನಮ್ಮೆಲ್ಲರ ಕಣ್ಣುಗಳನ್ನು ತೆರೆ ಸ್ವಾಮಿ. ನಿನ್ನನ್ನು ಗ್ರಹಿಸಿಕೊಳ್ಳುವ ಹೃದಯ ನಮಗೆ ಕೊಡು ಸ್ವಾಮಿ. ನಿಮ್ಮನ್ನು ನಮ್ಮ ಅರಸನನ್ನಾಗಿ ಸ್ವೀಕರಿಸಿ ನಿಮ್ಮ ಮಕ್ಕಳಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.